ನಮಸ್ಕಾರ ನನ್ನ ಗೆಳೆಯರೇ, ನಾನು ನಿಮ್ಮ ಕಿಂಗ್ ಟೆಕ್ ಪ್ರಥಮ್. ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಕಾರಣ ಎರಡು. ಒಂದು ICC ಚಾಂಪಿಯನ್ ಟ್ರೋಫಿ ಬಗ್ಗೆ, ಇನ್ನೊಂದು ಇತ್ತೀಚೆಗೆ ಭರ್ಜರಿ ಟ್ರೆಂಡಲ್ಲಿರುವಂಥ ಚಾವಾ ಚಿತ್ರದ ಬಗ್ಗೆ. ಸೊ ನಾನು ಈ ಎರಡು ವಿಷಯಗಳನ್ನು ತುಂಬ ಡೀಟೇಲಾಗಿ ಹೇಳಲ್ಲ, ಸಂಕ್ಷಿಪ್ತವಾಗಿ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ. ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಕಾರಣಗಳಿವೆ. ಸೊ ದಯವಿಟ್ಟು ಕ್ಷಮಿಸಿ. ಮೊದಲನೇದಾಗಿ ನಾವು ICC ಚಾಂಪಿಯನ್ ಟ್ರೋಫಿ ಬಗ್ಗೆ ಮಾತಾಡೋಣ. ಸೊ ಈ ಸತಿ ICC ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನ ಮತ್ತು ದುಬೈನಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇದೆ. ಸೊ ಈಗ ಭಾರತ ಆಲ್ಮೋಸ್ಟ್ ಫೈನಲ್ ಬಂದಿದೆ. ಸೊ ಭಾರತದ ಜರ್ನಿ ಬಗ್ಗೆ ನೋಡೋದಾದರೆ, ಮೊದಲು ಭಾರತ ಬಾಂಗ್ಲಾ ವಿರುದ್ಧ 6 ವಿಕೆಟ್ಗಳಿಂದ ಗೆಲ್ಲುತ್ತೆ. ಅಲ್ಲಿ ಶುಭ್ಮನ್ ಗಿಲ್ ಅವರು ಅಮೋಘ ಶತಕವನ್ನು ಬಾರಿಸ್ತಾರೆ. ಅದಾದಮೇಲೆ ಎರಡನೇ ಮ್ಯಾಚಲ್ಲಿ ಪಾಕಿಸ್ತಾನ ವಿರುದ್ಧ ಆಡ್ತಾರೆ. ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಅಮೋಘ ನಾಟ್ಔಟ್ 100 ಹೊಡೆದು ಭಾರತಕ್ಕೆ ಗೆಲ್ಲಿಸ್ತಾರೆ. ಮೂರನೇ ಪಂದ್ಯವನ್ನು ನ್ಯೂಜಿಲೆಂಡ್ನಲ್ಲಿ ಆಡ್ತಾರೆ. ಅಲ್ಲೂ ಕೂಡ ಭಾರತ ಅಮೋಘವಾಗಿ ಆಡಿ ಶ್ರೇಯಸ್ ಅವರ ಒಂದು ಅರ್ಧಶತಕದ ನೆರವಿನಿಂದ ಅಲ್ಲೂ ಕೂಡ ಭರ್ಜರಿ ಜಯವನ್ನು ಗೆಲ್ಲಿಸುತ್ತೆ. ಇನ್ನು ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು 84 ರನ್ಗಳನ್ನು ಕೊಡುಗೆಯನ್ನು ಕೊಟ್ಟು ಭಾರತವನ್ನು ಸೆಮಿಫೈನಲಲ್ಲಿ ಹೋಗ್ತಾರೆ. ಇದಿಷ್ಟು ಭಾರತದ ಜರ್ನಿ ಬಗ್ಗೆ ಮಾತಾಡಿದ್ವಿ. ಇನ್ನು ಚಾವಾ ಚಿತ್ರದ ಬಗ್ಗೆ ಮಾತಾಡಬೇಕು. ಚಾವಾ ಚಿತ್ರವನ್ನು ಇತ್ತೀಚಿನ ದಿನದಲ್ಲಿ ಏನಕ್ಕೆ ಟ್ರೆಂಡಿಂಗ್ ಇದೆ ಅಂತ ಅಂದರೆ, ಸೊ ಈ ಚಿತ್ರವನ್ನು ಛತ್ರಪತಿ ಸಂಭಾಜಿ ಮಹಾರಾಜವರ ಒಂದು ಜೀವನ ಚರಿತ್ರೆ ಮೇಲೆ ಮಾಡಿರುವಂಥ ಚಿತ್ರ ಇದು. ಸೊ ತುಂಬ ಅದ್ಭುತವಾಗಿದೆ. ಮ್ಯೂಸಿಕ್ ಕಂಪೋಸಿಷನ್ ಆಗಿರಲಿ, ಆಮೇಲೆ ಫೈಟ್ ಸೀನ್ಸ್ ಆಗಿರಲಿ, ಪ್ರತಿಯೊಂದು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಅದಕ್ಕೆ ಅದರ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಸಂಭಾಜಿ ಪಾತ್ರದಲ್ಲಿ ವಿಕ್ಕಿ ಕೌಶಲ್ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಿತ್ರದಲ್ಲಿ ರಶ್ಮಿಕಾ ಮಂದನ್ ಅವರ ಆ್ಯಕ್ಟಿಂಗ್ ಅಷ್ಟಕ್ಕಷ್ಟೇ ಇದೆ. ಸೊ ಯಾವ ರೀತಿ ಸಂಭಾಜಿ ಮಹಾರಾಜ್ ಅವರನ್ನು 40 ದಿನಗಳ ಕಾಲ ಔರಂಗಜೇಬ್ ಅವರು ಒಂದು ಬಂಧನದಲ್ಲಿಟ್ಟು ಅವರಿಗೆ ಪ್ರತಿದಿನ ಕೊಡ್ತಾರೆ ಅಂತ ಒಂದು ಹಿಸ್ಟ್ರಿ ಇದೆ. ಬಟ್ ಚಿತ್ರದಲ್ಲಿ ಅದನ್ನೆಲ್ಲ ತೋರಿಸಿಲ್ಲ ಅವರು, ಬಿಕಾಸ್ ಸಮಯದ ಅಭಾವ ಇರ್ಬೋದು ಅಥವಾ ಅದು ತುಂಬ ಕ್ರೂರವಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ಬಟ್ ಏನಿವೆ, ಚಿತ್ರ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ. ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಚಿತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನನ್ನ ಈ ಚಾನಲ್ನಲ್ಲಿ ಮುಂದೆ ಕಾಮಿಡಿ ವಿಡಿಯೋಗಳು ಬರುತ್ತೆ. ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇತ್ತು, ಆಮೇಲೆ ವರ್ಕ್ ಪ್ರೆಷರ್ ಇತ್ತು. ಸೊ ಇದು ನನ್ನ ಸಣ್ಣ ಚಾನಲ್ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಆಮೇಲೆ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು.